ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಗೌರಿಬಿದನೂರಿನಲ್ಲಿ ಹಾಡು ಹಗಲೇ ಅಕ್ಷರಶಃ ಸಿನಿಮೀಯ ಮಾದರಿ ದರೋಡೆ. ಕಣ್ಣಿಗೆ ಕಾರದ ಪುಡಿ ಎರಚಿ 7.5 ಲಕ್ಷ ದೋಚಿದ ದರೋಡೆಕೋರರು. ಬಿಸಿಲಿನಿಂದ ಸಸಿ ರಕ್ಷಣೆಗೆ ಪೇಪರ್ ಲೋಟ ಬಳಕೆ. ಹೊಸ ಪದ್ಧತಿಯಿಂದ ಸಸಿಗಳ ರಕ್ಷಣೆಗೆ ರೈತ ಖುಷ್. ಒಕ್ಕಲಿಗರ ಸಂಘದಿಂದ ಮತ್ತೊಂದು ಮಹತ್ವದ ಕೊಡುಗೆ. ಬೃಹತ್ ವಾಣಿಜ್ಯ ಸಂಕೀರ್ಣ ನಾಳೆ ಲೋಕಾರ್ಪಣೆ. ವಾರ್ತೆಗಳ ವಿವರ. ಗೌರಿಬಿದನೂರಿನಲ್ಲಿ ಹಾಡು ಹಗಲೇ ಅಕ್ಷರಶಃ ಸಿನಿಮೀಯ ಮಾದರಿಯ ದರೋಡೆಯೊಂದು ನಡೆದಿದೆ. ಕಾರು ಕೊಡಿಸುವ ಆಮಿಷವೊಡ್ಡಿ ವ್ಯಕ್ತಿಯೊಬ್ಬನ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿ ಕಣ್ಣಿಗೆ ಕಾರದ ಪುಡಿ ಎರಚಿ ಲಕ್ಷಾಂತರ ರೂಪಾಯಿ ದೋಚಲಾಗಿದೆ. ಈ ಭಯಾನಕ ಕೃತ್ಯದ ಕುರಿತು ಒಂದು ವರದಿ. ಗೌರಿಬಿದನೂರಿನ ವಿನಾಯಕ ನಗರದ ನಿವಾಸಿ ಶಿವಶಂಕರ್ ಆರಾಧ್ಯ ಎಂಬುವವರೇ ಈ ದರೋಡೆಗೆ ಬಲಿಯಾದವರು. ಕೇವಲ 3 ತಿಂಗಳ ಹಿಂದಷ್ಟೇ ಪರಿಚಯವಾಗಿದ್ದ ಯಶವಂತ್ ಎಂಬ ಯುವಕ ಶಿವಶಂಕರ್ ಅವರಿಗೆ ಸೆಕೆಂಡ್ ಹ್ಯಾಂಡ್ ಕಾರು ಕೊಡಿಸುವ ಆಮಿಷ ಒಡ್ಡಿದ್ದ. ಕಾರು ವ್ಯವಹಾರದಲ್ಲಿ ಲಾಭವಿದೆ ಎಂದು ನಂಬಿಸಿ ಹಣದೊಂದಿಗೆ ಬರುವಂತೆ ಹೇಳಿದ್ದ. ಯಶವಂತ್ ಮಾತು ನಂಬಿದ ಶಿವಶಂಕರ್ ಸೋಮವಾರ ಮಧ್ಯಾಹ್ನ ಬರೋಬ್ಬರಿ 14 ಲಕ್ಷ ರೂಪಾಯಿ ಹಣವನ್ನ 2 ಬ್ಯಾಗ್ನಲ್ಲಿ ತುಂಬಿಸಿಕೊಂಡು ಮನೆ ಬಳಿ ಬಂದಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಯಶವಂತ್ ಕೂಡ ಸ್ಥಳಕ್ಕೆ ಬಂದಿದ್ದ. ಶಿವಶಂಕರ್ ಕೆಳಗೆ ಬರುತ್ತಿದ್ದಂತೆಯೇ ದ್ವಿಚಕ್ರ ವಾಹನದಲ್ಲಿ ಬಂದ 2 ಅಪರಿಚಿತರು ಏಕಾಏಕಿ ಕಣ್ಣಿಗೆ ಕಾರದ ಪುಡಿ ಎರಚಿದ್ದಾರೆ. ಅಷ್ಟೇ ಅಲ್ಲದೆ ಮಚ್ಚಿನಿಂದ ಹಲ್ಲೆ ನಡೆಸಿ ಸುಮಾರು 7.5 ಲಕ್ಷ ರೂಪಾಯಿ ಇದ್ದ ಬ್ಯಾಗ್ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಘಟನೆ ಕುರಿತು ಶಿವಶಂಕರ್ ಆರಾಧ್ಯ ಮಾತನಾಡಿ, ಕಾರು ಕೊಡಿಸುತ್ತೇನೆಂದು ಹೇಳಿ ಯಶವಂತ್ ನಂಬಿಸಿದ್ದ. ನಾನು ಹಣ ತಂದಿದ್ದನ್ನು ನೋಡಿ ಪ್ಲಾನ್ ಮಾಡಿಯೇ ಈ ಕೃತ್ಯ ಎಸಗಿದ್ದಾರೆ. ಕಣ್ಣಿಗೆ ಕಾರದ ಪುಡಿ ಹಾಕಿ ಮಚ್ಚಿನಿಂದ ಹೊಡೆದರು ಎಂದಿದ್ದಾರೆ. ಅವ್ರ ಮ್ಯಾನೇಜರು ನಮಗೆ ದುಡ್ಡು ತೊಗೊಂಬರಕ್ಕೆ ಹೇಳಿದ್ರು. ಇವಾಗ ನಿನ್ನೆ ಏನೋ ಅವ್ರ ಹತ್ರ ಮೊನ್ನೆ ಮಾತಾಡಿದ್ರು. ಯಶನ್ ಸರ್ ಇದು ಜೂಲಿಯರ್ಸ್ ಇಂದ ತಂದಿದ್ರು ಸರ್. ಜೂಲಿಯರ್ಸ್ ಅಂದ್ರೆ ತಂದು ಮನೇಲಾಗಿ ಇಟ್ಟಿದ್ದು ಸ್ವಲ್ಪ 10 ಲಕ್ಷ ಬೇಕು. 4 ಲಕ್ಷ ನಿನ್ನೆ ಕೊಟ್ಟಿದ್ವಿ ಸರ್. ನಿನ್ನೆದು ಅದು ಕೊಡೋದು 14 ಲಕ್ಷ ತೊಗೊಂಡೋಗ್ಬೇಕಾದ್ರೆ ಅವ್ನಿಗೆ ಗೊತ್ತಿತ್ತು ಸರ್. ನಾವು ಗಾಡಿ ತೊಗೋಬೇಕಂತ ಅಲ್ಲ, ಅವನೇ ಕೊಡಿಸ್ತೀನಿ ಅಂತ ಹೇಳಿ ಅವನೇ ಎಲ್ಲ ಯಶವನ್ನೇ ನಮ್ಗೆ ಗಾಡಿ ಕೊಡಿಸ್ತೀನಿ ಅಂದಿದ್ದು ಅವನಿಗೆ ಗೊತ್ತಿತ್ತು ಸರ್. ಎಲ್ಲ ಪ್ಲಾನ್ ಎಲ್ಲ ಅಮೌಂಟ್ ತೊಗೊಂಬರ್ಬೇಕು ಹಾಕಿದ್ದೆ, ಮುಚ್ಚೆಲ್ಲ ಹಾಕಿದ್ರೆ ಏನು ಗೊತ್ತಾಗಲ್ಲ. ನಮ್ಮ ಬಸ್ ನಂಗೆ ಮುಚ್ಚಿ ತೋರಿಸಿಲ್ಲ, ಕಾರ್ ಪುಡಿ ಹಾಕ್ಬಿಟ್ಟ ನನಗೆ. ಇಲ್ಲಿರೋ ಜನ ಎಲ್ಲ ನೋಡಿದ್ರು ಸರ್. ಮುಚ್ಚಿಟ್ಕೊಂಡು ಎಲ್ಲರಿಗೂ ಇದು ಮಾಡಿ ಎಲ್ಲ ಬೆದರಿಸಿದ್ದಾರೆ ಸರ್. 3 ತಿಂಗಳಿಂದ ಪರಿಚಯ. ಅವನದು ನಾರ್ಸಿಂಗ್ನಲ್ಲಿ ಅವ್ರ ಅಕ್ಕನ ಮದುವೆಗೆ ಎಲ್ಲ ನಾವು ಹಿಂಗೆ ಹೋಗ್ತಾ ಇದ್ವಿ. ಅವರು ಸುಮ್ಮನೆ ನಮ್ಗೆ ಇವನೇನು ದೊಡ್ಡವನಾದ್ಮೇಲೆ ನಮ್ಗೇನು ಪರಿಚಯ ಇರಲಿಲ್ಲ. 3 ತಿಂಗಳಿಂದ ನಾವು ಹೋಗ್ಬೇಕಾದ್ರೆ ಅಲ್ಲಿ ಬಂದಿದ್ದ ಕಾರಲ್ಲಿ ಬಂದ. ಅವಾಗ ಬಂದಾಗ ಹಿಂಗೆ ಇದೆ, ನಾವು ಈ ಕಾರ್ ಬಿಟ್ಟಿದ್ದೀನಿ, ಇದಕ್ಕೆ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿ, ನಿಮಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ನೀವು 1-2 ಕಾರ್ ಬಿಡ್ರಿ ಹಾಗೆ ಹೀಗೆ ಅಂತ ಹೇಳಿ ನಾವು ಸ್ವಲ್ಪ 3 ತಿಂಗಳಿಂದ ಸುಮ್ಮನೆ ಆಗ್ಬಿಟ್ಟಿದ್ವಿ. ಆಮೇಲೆ ಯಾವುದೋ ಒಂದು ಸ್ವಲ್ಪ ಅಮೌಂಟ್ ಲೋನ್ ಜಾಸ್ತಿ ಆಗಿ ಅದನ್ನು ತಗೊಂಡಿದ್ವಿ. ಇನ್ನು ಘಟನೆ ನಡೆದ ತಕ್ಷಣ ಕಾರ್ಯಪ್ರವೃತ್ತರಾದ ಗೌರಿಬಿದನೂರು ನಗರ ಠಾಣೆಯ ಕ್ರೈಮ್ PSI ಲಲಿತಮ್ಮ ಮತ್ತು ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿದೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಮಾಸ್ಟರ್ ಮೈಂಡ್ ಯಶವಂತ್ ಸೇರಿದಂತೆ 3 ಆರೋಪಿಗಳನ್ನ ಪೊಲೀಸರು ಭೇಟಿಯಾಡಿದ್ದಾರೆ. ಗೌರಿಬಿದನೂರು ನಗರದಲ್ಲಿ ಕಳ್ಳತನದ ಹಾವಳಿ ಮಿತಿ ಮೀರಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕಳೆದ ವಾರವಷ್ಟೇ ಮಹಿಳಾ ಪೊಲೀಸ್ ಪೇದೆಯೊಬ್ಬರ 170 ಗ್ರಾಂ ಚಿನ್ನ ದೋಚಲಾಗಿತ್ತು. ಪ್ರತ್ಯಕ್ಷದರ್ಶಿ ಪದ್ಮಾ ಜೈನ್ ಹೇಳುವ ಪ್ರಕಾರ ನಗರದಲ್ಲಿ ಈಗ ಮಹಿಳೆಯರು ಓಡಾಡಲು ಭಯ ಪಡುವ ವಾತಾವರಣ ನಿರ್ಮಾಣವಾಗಿದೆ. 1 ವರ್ಷದ ಹಿಂದೆ ನನ್ನ ಸರ ಕೂಡ ಕದ್ದಿದ್ರು, ಅದು ಇನ್ನೂ ಸಿಕ್ಕಿಲ್ಲ. ಈಗ ಹಗಲು ಹೊತ್ತಿನಲ್ಲಿ ಈ ರೀತಿ ದರೋಡೆ ನಡೆಯುತ್ತಿರುವುದು ನೋಡಿದ್ರೆ ಭಯವಾಗುತ್ತಿದೆ. ಪೊಲೀಸರು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾವಲು ಹೆಚ್ಚಿಸಬೇಕು ಎನ್ನುತ್ತಾರೆ. ಬ್ಯಾಗ್ ಬಿಗ್ಗೆ ಇಟ್ಕೊಂಡಿದ್ರು, 2 ಕಾಲು ಸಂದಿ ಇಟ್ಕೊಂಡಿದ್ರು. ಆವಾಗ ಮಚ್ಚಲ್ಲಿ ಇಲ್ಲಿ ಹೊಡೆದ್ರು. ಮಚ್ಚಲ್ಲಿ ಹೊಡೆದ್ಬಿಟ್ಟು ಬ್ಯಾಗ್ ಕಿತ್ಕೊಂಡ್ರು. ಬ್ಯಾಗ್ ಕಿತ್ಕೊಂಡಾಗ ಒಂದು ಬ್ಯಾಗು ಅವ್ರ ಕೈಗೆ ಹೋಯ್ತು, ಒಂದು ಬ್ಯಾಗ್ ಅಣ್ಣನ ಕೈಲೇ ಇತ್ತು. ಆಮೇಲೆ ಅಷ್ಟರಲ್ಲೂ ಓಡೋಗ್ಬಿಟ್ರು, ಅವ್ರು ಸಿಗಲಿಲ್ಲ. ಮತ್ತೆ ಅವರಿಬ್ಬರಿದ್ದರು. ಒಬ್ಬನು ಹೆಲ್ಮೆಟ್ ಹಾಕ್ಕೊಂಡಿದ್ದ, ಒಬ್ಬನು ಮಾರ್ಕ್ಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಇಬ್ಬರೂ ಓಡೋಗ್ಬಿಟ್ರು. ತುಂಬ ಕಳ್ತನ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ವರ್ಷ ಆಯಿತು, ನಮ್ಮದು ಹೋಯ್ತು. 2 ಚೈನ್ ಕಿತ್ಕೊಂಡೋದ್ರು. ಅದು ಇದುವರೆಗೂ ಪತ್ತೆ ಆಗಿಲ್ಲ. ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೋತೀನಿ. ನಮ್ಮದು ಹಂಗೇನೆ. ಯಾಕೆ ಈ ಥರ ನಡೀತಾ ಇದೆ? ಹೆಂಗೆ ಹೆಣ್ಮಕ್ಳು ಸೇಫ್ಟಿ ಎಲ್ಲಿ ಬಂದಿದೆ? ಹೆಣ್ಮಕ್ಳು ಸೇಫ್ಟಿಯಾಗಿ ಓಡಾಡೋದು ಹೆಂಗೆ ನಾವು ಅಂತ ತುಂಬಾ ಆತಂಕ ಆಯಿತು, ಭಯ ಆಯಿತು. ಅದರಿಂದ ತಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು
ನಮ್ಮ ಗೌರಿಬಿದನೂರು ಪೂರ್ತಿ ಹೇಳ್ತಾ ಇದ್ದೀನಿ, ಗೌರಿಬಿದನೂರು ಅಷ್ಟು ವರಷ್ಟಾಗಿ ಹೋಗ್ತಾ ಇದೆ ಕಳ್ತನದಲ್ಲಿ. ಭಾಳ ಹೆದರಿಕೆ ಬಂದ್ಬಿಟ್ಟಿದೆ. ಹೆಣ್ಮಕ್ಳು ಒಂದು ಒಡವೆ ಎಲ್ಲ ಬರೀ ಕಾಲಲ್ಲಿ ಓಡಾಡೋದು ಹೆಂಗಪ್ಪ ಅನ್ನೋ ಥರ ಆಗೋಗಿದೆ. ಸದ್ಯ ಪೊಲೀಸರು 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಆದರೆ ಸರಣಿ ಕಳ್ಳತನಗಳಿಂದ ಹೈರಾಣಾಗಿರುವ ಗೌರಿಬಿದನೂರು ಜನತೆಗೆ ಪೊಲೀಸ್ ಇಲಾಖೆ ಹೇಗೆ ರಕ್ಷಣೆ ನೀಡುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಬಿರು ಬೇಸಿಗೆಯ ಬಿಸಿಲಿನಿಂದ ಹೂ ಹಣ್ಣು ತರಕಾರಿ ಸಸಿಗಳು ಬಾಡತೊಡಗಿವೆ. ಬಿಸಿಲಿನಿಂದ ಸಸಿಗಳನ್ನು ರಕ್ಷಿಸಿಕೊಳ್ಳಲು ರೈತರು ಪೇಪರ್ ಲೋಟಗಳ ಬಳಕೆಗೆ ಮುಂದಾಗಿದ್ದಾರೆ. ಪೇಪರ್ ಲೋಟಗಳು ಬಿಸಿಲಿನಿಂದ ಸಸಿಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ಸಫಲವಾಗಿದ್ದು ರೈತರು ಖುಷಿಯಾಗಿದ್ದಾರೆ. ಬೇಸಿಗೆಯ ಬಿಸಿಲು, ಒಣಹವೆ, ನೀರಿನ ಕೊರತೆಯಂತಹ ತೀವ್ರತರ ಸಮಸ್ಯೆಗಳಿಂದ ಈಗ ತಾನೇ ನಾಟಿ ಮಾಡಿದ ಹೂ ಹಣ್ಣು ತರಕಾರಿಗಳ ಸಣ್ಣ ಸಣ್ಣ ಸಸಿ ನಾರುಗಳನ್ನು ರಕ್ಷಿಸಿ ಉಳಿಸಿಕೊಳ್ಳಲು ರೈತರು ಪೇಪರ್ ಲೋಟಗಳ ಬಳಕೆಗೆ ಮೊರೆ ಹೋಗಿದ್ದಾರೆ. ಬೇಸಿಗೆಯಲ್ಲಿ ಕಾಡುವ ರಣ ಬಿಸಿಲಿನ ಜೊತೆಗೆ ಮಲ್ಚಿಂಗ್ಗೆಂದು ಬಳಸುವ ಪ್ಲಾಸ್ಟಿಕ್ ನೆಲಹಾಸು ಪೇಪರ್ನ ಬಿಸಿಯ ಹಬೆಗೆ ಈಗ ತಾನೇ ನಾಟಿ ಮಾಡಿದ ಸಸಿ ನಾರುಗಳು ಒಣಗಿ ಹೋಗುತ್ತಿವೆ. ತೀವ್ರವಾದ ಬಿಸಿಲಿನಿಂದ ಸಸಿಗಳು ಒಣಗದಂತೆ ರಕ್ಷಿಸಿಕೊಳ್ಳಲು ರೈತರು ತಳರಂಧ್ರವಿರುವ ಕೊಳವೆಯಂತಹ ಪೇಪರ್ ಲೋಟ ಬಳಸುತ್ತಿದ್ದಾರೆ. ಪೇಪರ್ ಲೋಟವು ಸಸಿಯ ಸುತ್ತಲೂ ಬಿಸಿಲು ಹಬೆಯಿಂದ ರಕ್ಷಾ ಕವಚದಂತೆ ಕಾರ್ಯನಿರ್ವಹಿಸಲಿದ್ದು ನಾರು ಸಸಿಗಳು ಒಣಗಿ ಬಾಡದಂತೆ ರಕ್ಷಿಸುತ್ತದೆ. ಪೇಪರ್ ಲೋಟ ಬಳಸುವ ಪದ್ಧತಿಯು ಬೇಸಿಗೆಯ ಬಿಸಿಲಿನಿಂದ ಸಸಿ ನಾರುಗಳನ್ನು ರಕ್ಷಿಸಿಕೊಳ್ಳಲು ರೈತರಿಗೆ ವರದಾನವಾಗಿದೆ. ಬಯಲು ಸೀಮೆ ಭಾಗದ ರೈತರು ಯಾವ ವಿಜ್ಞಾನಿ ತಂತ್ರಜ್ಞಾನಿಗೂ ಕಡಿಮೆ ಇಲ್ಲ ಎನ್ನುವ ಮಾತಿದೆ. ಅದರಂತೆ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿನ ರೈತರ ಹೊಸ ಪದ್ಧತಿಗಳ ಅಳವಡಿಕೆಗೆ ಸಸಿಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಪೇಪರ್ ಲೋಟ ಬಳಕೆ ಸೇರ್ಪಡೆಯಾಗಿದೆ. ಸದಾ ಒಂದಿಲ್ಲೊಂದು ಪ್ರಯೋಗಕ್ಕೆ ಮುಂದಾಗುವ ಬಯಲು ಸೀಮೆ ಭಾಗದ ರೈತರು ಇದೀಗ ಬಿರು ಬೇಸಿಗೆಯ ಬಿಸಿಯಿಂದ ಸಸಿಗಳನ್ನು ಪಾರು ಮಾಡಲು ಪೇಪರ್ ಲೋಟ ಬಳಕೆಯ ಪ್ರಯೋಗಕ್ಕೆ ಮುಂದಾಗಿದ್ದು ಪ್ರಯೋಗ ಸಫಲವಾಗಿದ್ದು ರೈತರು ಖುಷಿಯಾಗಿದ್ದಾರೆ. ನಾವು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಈ ಥರ ಗಿಡ ಒಣಗೋಗ್ತಾ ಇದ್ದಾರೆ, ತುಂಬ ಲಾಸ್ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ರಿಗೂ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ವರ್ಷಕ್ಕಿಂದಕ್ಕೆ 2-3 ವರ್ಷಕ್ಕಿಂತ ನೋಡಿದ್ರೆ ಈ ವರ್ಷ ತುಂಬ ಬಿಸಿಲು ಜಾಸ್ತಿ ಇದೆ. ಮಲ್ಚಿಂಗ್ ಪೇಪರು ನಾವು ಹಾಕಿದ್ರೂ ಈ ಮಲ್ಚಿಂಗ್ ಪೇಪರೂ ತುಂಬ ಬಿಸಿ ಆಗುತ್ತೆ ಬಿಸಿಲಿಗೆ. ಆ ಬಿಸಿಲು ಬೇರೆ ಜಾಸ್ತಿ, ಅದರಿಂದ ನೀವು ಸಸಿ ಉಳಿದ್ರೂ ಅದು ಉಳಿಯಲ್ಲ, ಹೋಗ್ಬಿಡುತ್ತೆ, ಒಂದೇ ದಿನಕ್ಕೆ ಒಣಗೋಗ್ಬಿಡುತ್ತೆ. ಜಮೀನನ್ನು ಉಳುಮೆ ಮಾಡಿ ಹಸನು ಮಾಡಿದ ಮೇಲೆ ಮಲ್ಚಿಂಗ್ ಪ್ಲಾಸ್ಟಿಕ್ ಪೇಪರ್ ಅನ್ನ ನೆಲಕ್ಕೆ ಹಾಸಿದ ಮೇಲೆ ಸಸಿಗಳನ್ನು ನೆಡುವ ಜಾಗದಲ್ಲಿ ಮಲ್ಚಿಂಗ್ ಪೇಪರ್ ಮೇಲೆ ಪೇಪರ್ ಲೋಟ ಇಡುವಷ್ಟು ರಂಧ್ರ ಮಾಡಿ ಅದರಲ್ಲಿ ಪೇಪರ್ ಲೋಟ ಇಟ್ಟು ಅದರಲ್ಲಿ ನಾರನ್ನ ನೆಡ್ತಾರೆ. ಪೇಪರ್ ಲೋಟವು ಸಸಿ ಸುತ್ತಲೂ ರಕ್ಷಾ ಕವಚದಂತೆ ಇರಲಿದ್ದು ಬಿಸಿಲು ಹಾಗೂ ಮಲ್ಚಿಂಗ್ ಪೇಪರ್ನ ಹಬೆಯಿಂದ ರಕ್ಷಿಸುತ್ತದೆ. ಜೊತೆಗೆ ಪೇಪರ್ ಲೋಟಕ್ಕೆ ಒಂದಷ್ಟು ದಿನಗಳ ಕಾಲ ನೀರನ್ನು ಹಾಕುವುದರಿಂದ ಲೋಟದಷ್ಟು ಜಾಗದಲ್ಲಿ ನೀರು ಇಂಗುತ್ತದೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ತಣ್ಣನೆಯ ವಾತಾವರಣ ಇರಲಿದೆ. ಇದರಿಂದ ಸಣ್ಣ ಸಣ್ಣ ನಾರು ಮತ್ತು ಸಸಿಗಳು ಬಿಸಿಲಿಗೆ ಬಾಡಿ ಒಣಗದಂತೆ ರಕ್ಷಿಸಿಕೊಳ್ಳಲಾಗುತ್ತಿದೆ. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ನಾಳೆ ಸೋಮವಾರ ಉದ್ಘಾಟಿಸಲಾಗುವುದು. ಆದಿಚುಂಚನಗಿರಿ ಮಹಾಪೀಠದ ಅಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಶಾಸಕ ಬಚ್ಚೇಗೌಡ ಭಾಗವಹಿಸುವವರು ಎಂದು ಚಿಕ್ಕಬಳ್ಳಾಪುರ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಪಿಎನ್ ಕೇಶವರೆಡ್ಡಿ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ವಾಣಿಜ್ಯ ಸಂಕೀರ್ಣ ನೂತನ ಕಟ್ಟಡ ನಾಳೆ ಅಂದರೆ ದಿನಾಂಕ 13/5/2026 ಉದ್ಘಾಟನೆ ನಡೆಯಲಿದೆ. ಈ ಕುರಿತು ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷ ಕೇಶವರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿ, ಕಳೆದ 2 ವರ್ಷಗಳಿಂದ ನಿರ್ಮಾಣವಾಗಿರುವ ಬೃಹತ್ ವಾಣಿಜ್ಯ ಸಂಕೀರ್ಣದ ಉದ್ಘಾಟನಾ ಸಮಾರಂಭಕ್ಕೆ ತಾಲೂಕಿನ ಎಲ್ಲ ಒಕ್ಕಲಿಗ ಕುಲಬಾಂಧವರು ಹಾಗೂ ಸಾರ್ವಜನಿಕರು ಭಾಗವಹಿಸಲಿದ್ದಾರೆ. ಉದ್ಘಾಟನೆ ಸಮಾರಂಭದಲ್ಲಿ ಆದಿಚುಂಚನಗಿರಿ ಸ್ವಾಮೀಜಿ, ನಿರ್ಮಲಾನಂದನಾಥ ಮಹಾಸ್ವಾಮೀಜಿ, ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್, ಸಂಸದ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಶಾಸಕ ಬಚ್ಚೇಗೌಡ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನಿರ್ಮಿಸಿರುವ ನಮ್ಮ ಕಾಂಪ್ಲೆಕ್ಸ್ ಅನ್ನು 13ನೇ ತಾರೀಕು ಇನಾಗ್ರೇಷನ್ ಇಟ್ಕೊಂಡಿದ್ವಿ. ಇದಕ್ಕೆ ಸ್ವಾಮೀಜಿಯವ್ರನ್ನ, ಸಂಸದನ್ನ, ಪಶ್ಚಾತ್ವಾಗಿ ಎಲ್ಲಾ ಮುಖಂಡರನ್ನ ಕರೆದಿದ್ವಿ. ಅದೇ ಸಾಮೂಹಿಕವಾಗಿ ಎಲ್ಲರನ್ನೂ ಕರೆದಿದ್ವಿ. ಪರ್ಸನಲ್ ಆಗಿ ಒಬ್ಬರ ಹೆಸರು ಬೇಡ, ಎಲ್ಲರೂ ಪಶ್ಚಾತ್ವಾಗಿ ಕರೆದಿದ್ವಿ.
ಎಲ್ಲರೂ ಒಪ್ಕೊಂಡಿದ್ದಾರೆ ಬರೋದಕ್ಕೆ, ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ, ಎಲ್ಲ ಬರ್ತಾರೆ. ಅದರಿಂದ ಅವರೆಲ್ಲ ಬರ್ಲಿ ಅಂತ ನಾನು ವಿನಂತಿ ಮಾಡ್ತೀನಿ. ಸಮುದಾಯದ ವರ್ಗದ ವಿನಂತಿ ಮಾಡಿ ಅವರೆಲ್ಲ ಬರಬೇಕು ಅಂತ ಹೇಳಿ ಅವಾಗ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಎಲ್ಲ ಡೈರೆಕ್ಟ್ ಮೂಲಕ ಎಲ್ಲಾನು ಹೇಳಿದ್ದೀವಿ, ಅವರೆಲ್ಲ ಬರಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತೀನಿ. ಇನ್ನು ಪ್ರಧಾನ ಕಾರ್ಯದರ್ಶಿ ಚನ್ನಪ್ಪರೆಡ್ಡಿ ಮಾತನಾಡಿ, ಒಕ್ಕಲಿಗರ ಸಂಘಕ್ಕೆ 1932ರಲ್ಲಿ ನಾರಾಯಣ ರೆಡ್ಡಿರವರು 1 ಎಕರೆ 1 ಗುಂಟೆ ದಾನವಾಗಿ ನೀಡಿದ್ದು, ಸಂಘವು 1948ರಲ್ಲಿ ಸ್ಥಾಪನೆಯಾಗಿ ಸಂಘವು ಅನೇಕ ಏಳು ಬೀಳುಗಳನ್ನು ಕಂಡು ಕೆಂಪೇಗೌಡ ಕಾನೂನು ಕಾಲೇಜು, ವಿದ್ಯಾರ್ಥಿ ನಿಲಯ, ಕಲ್ಯಾಣ ಮಂಟಪ ನಿರ್ಮಿಸಲಾಗಿದ್ದು, ಈಗ ಸುಮಾರು 7.5 ಕೋಟಿ ವೆಚ್ಚದಲ್ಲಿ ನೂತನ ವಾಣಿಜ್ಯ ಸಂಕೀರ್ಣ ನಿರ್ಮಾಣ ಮಾಡಲಾಗಿದ್ದು, ಈ ಮಳಿಗೆಯನ್ನು ನಾಳೆ ಲೋಕಾರ್ಪಣೆ ಮಾಡಲಿದ್ದಾರೆ. ಚಿಕ್ಕಬಳ್ಳಾಪುರ ಒಕ್ಕಲಿಗರ ಸಂಘದಲ್ಲಿ 7,000ಕ್ಕೂ ಅಧಿಕ ಸದಸ್ಯರಿದ್ದು, ಈ ಕಟ್ಟಡ ಎಲ್ಲಾ ಸದಸ್ಯರಿಗೂ ಅರ್ಪಣೆ ಮಾಡಲಾಗುತ್ತಿದೆ ಎಂದರು. ವಿದ್ಯಾರ್ಥಿ ನಿಲಯಕ್ಕೆ ನಮ್ಮ ಹಿರಿಯರೆಲ್ಲ ಕಷ್ಟಪಟ್ಟು ಒಂದು ಸ್ಥಳವನ್ನು ಪಡೆದ ನಂತರ ಅಲ್ಲಿ ವಿದ್ಯಾರ್ಥಿ ನಿಲಯವನ್ನು ಶಿಫ್ಟ್ ಮಾಡಿ ಇಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದ್ದಾರೆ. ಜೊತೆಗೆ ಕೆಂಪೇಗೌಡ ಕಾನೂನು ಮಹಾವಿದ್ಯಾಲಯವನ್ನು ಸಹ ಈ ಒಂದು ಒಕ್ಕಲಿಗರ ಸಂಘ ನಡೆಸ್ತಾ ಇದೆ. ಸಂಘ ಸ್ಥಾಪನೆಯಾಗಿದ್ದು 1948ರಲ್ಲೇ ಆದ್ರೂ ಈ ಸಂಘಕ್ಕೆ 1932ರಲ್ಲಿ ನಾರಾಯಣ ರೆಡ್ಡಿ ಅನ್ನತಕ್ಕಂಥವರು 1 ಎಕರೆ 6 ಗುಂಟೆ ಜಮೀನನ್ನು, ಇವತ್ತು ನಾವೇನು ಈ ಸ್ಥಳ ಇದ್ದೀವಿ, ಕಲ್ಯಾಣ ಮಂಟಪ ಮತ್ತು ನಮ್ಮ ವಾಣಿಜ್ಯ ಸಂಕೀರ್ಣ ನಿರ್ಮಾಣಗೊಂಡಿದೆ, ಈ ಸ್ಥಳವನ್ನು ದಾನವಾಗಿ ಪಡೆದಂತಹ ಒಕ್ಕಲಿಗರ ಸಂಘ ಮುಂದೆ ಇಲ್ಲಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ರು. ನಂತರ ಸ್ವಾಮೀಜಿಗಳ ಒಂದು ಇಂಜಿನಿಯರಿಂಗ್ ಕಾಲೇಜು ಸಹ ಇಲ್ಲೇ ಪ್ರಾರಂಭವಾಯಿತು. ಸುದ್ದಿಗೋಷ್ಠಿಯಲ್ಲಿ ಸಹ ಕಾರ್ಯದರ್ಶಿ ಪ್ರಕಾಶ್, ಖಜಾಂಚಿ ಬಿಕೆ ಮಂಜುನಾಥ್, ಎವಿ ಬೈರೇಗೌಡ, ನಾರಾಯಣಸ್ವಾಮಿ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಬಿಎಂ ರಾಮಸ್ವಾಮಿ, ಗಿರೀಶ್, ರಾಜಣ್ಣ, ಕನಜೇನಹಳ್ಳಿ ಆನಂದ್, ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೇ 20ರಂದು ತುಮಕೂರಿನಲ್ಲಿ ಆಯೋಜಿಸಿರುವ ರಾಜ್ಯ ಸರ್ಕಾರದ ಬೃಹತ್ ಸಮಾವೇಶ ಕೇವಲ ಸಾಧನೆಯ ಸಂಭ್ರಮವಲ್ಲ, ಕಳೆದ 3 ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಾಡಿರುವ ಆದ್ಯತಾ ಕಾರ್ಯಕ್ರಮಗಳ ಸಾರ್ಥಕ ಸೇವೆಯ ಸಮರ್ಪಣೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಂಗಳವಾರ ಮೇ 20ರ ಮುಖ್ಯಮಂತ್ರಿ ಕಾರ್ಯಕ್ರಮದ ಕುರಿತು ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಕಳೆದ 3 ವರ್ಷಗಳ ಅವಧಿಯಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ಜನರಿಗಾಗಿ ಸಾಕಷ್ಟು ಆದ್ಯತಾ ಯೋಜನೆಗಳನ್ನು ಜಾರಿಗೊಳಿಸಿದೆ. ಈ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದಾಗಿ ಜನರಿಗೆ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅವರ ಭರವಸೆಯನ್ನು ಉಳಿಸಿಕೊಂಡಿರುವ ಬಗ್ಗೆ ಉತ್ತರದಾಯಿತ್ವವಾಗಿ ಸಾರ್ಥಕ ಸೇವೆಯ ಸಮರ್ಪಣೆಯನ್ನು ಮೇ 20ರಂದು ತುಮಕೂರಿನಲ್ಲಿ ಮಾಡಲಾಗುತ್ತಿದೆ ಎಂದರು. ಕಂದಾಯ ಇಲಾಖೆ ಬಹುಕಾಲಗಳಿಂದ ಸಾರ್ವಜನಿಕರು ಕೆಲವು ವಿಷಯಗಳಿಗಾಗಿ ಪದೇ ಪದೇ ಕಚೇರಿಗಳಿಗೆ ಭೇಟಿ ನೀಡುವುದನ್ನು ತಪ್ಪಿಸುವ ಉದ್ದೇಶದಿಂದ ಸಾರ್ವಜನಿಕರ ಕೆಲಸಗಳನ್ನು ಅವರಿಂದ ಅರ್ಜಿ ಪಡೆಯದೆ ಅವರ ಕೆಲಸಗಳನ್ನು ಸರಳವಾಗಿ ಮಾಡಿಕೊಡುವ ದೃಷ್ಟಿಯಿಂದ ಕೆಲವು ಆದ್ಯತಾ ಯೋಜನೆಗಳನ್ನು ಹಾಕಿಕೊಂಡಿದೆ. ಈ ವಿಷಯದಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಈ ವಿಷಯವನ್ನು ಸಾರ್ವಜನಿಕರಿಗೆ, ಫಲಾನುಭವಿಗಳಿಗೆ ಸೇವೆಯನ್ನು ಸಮರ್ಪಿಸುವ ದೃಷ್ಟಿಯಿಂದ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಕಾರ್ಯಕ್ರಮದ ಕುರಿತು ವಿವರಿಸಿದರು.
ಇದಕ್ಕೂ ಮುನ್ನ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆಯಲ್ಲಿ ಅವರು ಸಮಾವೇಶಕ್ಕೆ ಆಗಮಿಸುವ ಫಲಾನುಭವಿಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಿರುವಂತೆ ನಿರ್ವಹಿಸುವ ಜವಾಬ್ದಾರಿ ಜಿಲ್ಲಾಡಳಿತದ ಮೇಲಿದೆ ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದರು. ಬಟ್ ಸರ್ವೆಯಿಂದ ಈಗ ನಮಗೆ 6,301 RTCs ರೆಡಿ ಸರ್. ಅದೇ ರೀತಿಯಲ್ಲಿ ಕಂದಾಯ ಗ್ರಾಮದ್ದು 1,110 ವಿ ಹ್ಯಾವ್ ಐಡೆಂಟಿಫೈಡ್. ಅದರಲ್ಲಿ 863 ಫೈನಲ್ ನೋಟಿಫಿಕೇಶನ್ ಆಗಿದೆ. ಸುಮಾರು 20,666 deeds have been signed by the Tehsildar and also e-Khata has been generated sir. In fact, ನಿಮ್ಮ ಡೈರೆಕ್ಷನ್ಸ್ ಪ್ರಕಾರ ಹಕ್ಕುಪತ್ರ ತೆಗೆಸಿ ಫಲಾನುಭವಿ ಹತ್ರ ಒಂದು ಫೋಟೋ ಕೂಡ ತೆಗೆಸಿ ವಿ ಆರ್ ಪ್ಲಾನಿಂಗ್ ಫಾರ್ ಬಿಸಿನೆಸ್ ಬುಕ್ ಆಫ್ ರೆಕಾರ್ಡ್ಸ್ ಆಲ್ಸೋ ಸರ್. ರಿಗಾರ್ಡಿಂಗ್ ಸಭೆಯಲ್ಲಿ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮಹೇಶ್, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿವಿ ಆಶ್ವೇಜ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಕೇಂದ್ರ ಸರ್ಕಾರದ ವಿಬಿಜಿ ರಾಮ್ಜಿ ಕಾಯ್ದೆ ವಿರುದ್ಧ ಈಗ ಜನಾಕ್ರೋಶ ವ್ಯಕ್ತವಾಗುತ್ತಿದೆ. ನರೇಗಾ ಯೋಜನೆಯನ್ನು ಹಳ್ಳ ಹಿಡಿಸುವ ಈ ಕಾಯ್ದೆಯನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಬಾಗೇಪಲ್ಲಿಯಲ್ಲಿ ಹೋರಾಟದ ಕಹಳೆ ಮೊಳಗಿದೆ. ಕೇಂದ್ರ ಸರ್ಕಾರ ಜಾರಿಗೆ ತರಲು ಉದ್ದೇಶಿಸಿರುವ ವಿಬಿಜಿ ರಾಮ್ಜಿ ಕಾಯ್ದೆಯು ಬಡ ಕೂಲಿ ಕಾರ್ಮಿಕರಿಗೆ ಮರಣ ಶಾಸನವಾಗಲಿದೆ ಎಂದು ಆರೋಪಿಸಿ ಮೇ 15ರಂದು ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯಿತಿಗಳ ಮುಂದೆ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಬಾಗೇಪಲ್ಲಿ ತಾಲೂಕು ಪತ್ರಕರ್ತರ ಭವನದಲ್ಲಿ ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕರ ಸಂಘ ಹಾಗೂ ಸಿಐಟಿಯು ಮುಖಂಡರು ಈ ಬಗ್ಗೆ ಮಾಹಿತಿ ನೀಡಿದರು. ಈ ಕಾಯ್ದೆಯಡಿ ರಾಜ್ಯ ಸರ್ಕಾರಗಳು ಶೇಕಡಾ 40ರಷ್ಟು ಅನುದಾನ ಭರಿಸಬೇಕೆಂಬ ನಿಯಮವು ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿರುವ ರಾಜ್ಯಗಳಿಗೆ ಮತ್ತಷ್ಟು ಹೊರೆಯಾಗಲಿದೆ. ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನ ಹಂತ ಹಂತವಾಗಿ ನಿಲ್ಲಿಸಲು ಸಂಚು ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಾವು ಕಳೆದ ವರ್ಷ ಒಂದು 8 ತಿಂಗಳಿಂದ ಅವ್ರ ಚೇಂಬರ್ ಅವರ ಕಚೇರಿ ಮುಂದೆ ನಾವು ಪ್ರತಿಭಟನೆ ಮಾಡಿದಾಗ ಅವರು ನಮ್ಗೆ ಇದಕ್ಕೆಲ್ಲ ದುಡ್ಡು ಬಂದಿಲ್ಲ, ಹಂಗಾಗಿ ನಾವು ಫಾರ್ಮೇಷನ್ ಮಾಡಿಲ್ಲ ಅಂತ ಸೈಟ್ಗಳು ನಿವೇಶನರಾಗಿ ಜಾಗನ ಗುರುತಿಸಿದ್ದಾರೆ. ಆವಾಗಲೇ ನಮ್ಮ ಮುಖಂಡರು ಹೇಳಿದಾಗ ಎಲ್ಲೆಲ್ಲಿ ಗುರುತಿಸಿದ್ದಾರೆ, ಎಲ್ಲೋ ಕೆಲಸಗಳಿಗೆ ಬಹಳ ಕಲ್ಲು ಬಂಡೆಗಳು ಇರ್ತಕ್ಕಂಥ ಜಾಗದಲ್ಲಿ ಅದನ್ನ ನಿವೇಶನಗಳಾಗಿ ಬಡಾವಣೆಯಾಗಿ ಲೇಔಟ್ ಎಲ್ಲ ಫಾರ್ಮೇಷನ್ ಮಾಡ್ಬೇಕಾದ್ರೆ ಸುಮಾರು ದುಡ್ಡು ಖರ್ಚು ಬರುತ್ತೆ. ಆ ಖರ್ಚಿನೆಲ್ಲ ಸರ್ಕಾರ ಭರಿಸುತ್ತೆ. ಇವರು ಇಲ್ಲಿಂದ ಬರೆದು ಅದನ್ನ ಫಾಲೋ ಅಪ್ ಮಾಡಿ ತೋರಿಸ್ಕೋಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಎ ಸೋಮಶೇಖರ್, ಚಂಚರಾಯನಪಲ್ಲಿ ಕೃಷ್ಣಪ್ಪ, ಜಿ ಮುಸ್ತಫಾ, ಟೌನ್ ಕೃಷ್ಣಪ್ಪ, ಅಶ್ವತ್ಥಪ್ಪ ಇನ್ನಿತರರು ಇದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಂತಾಮಣಿ ನಗರದ ನಿಕ್ಕುಂದಿಪೇಟೆಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಗ್ರಾಮ ದೇವತೆ ಪಟಾಲಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ಮಂಗಳವಾರ ಅದ್ದೂರಿಯಾಗಿ ನಡೆಯಿತು. ಜಾತ್ರಾ ಮಹೋತ್ಸವದ ಅಂಗವಾಗಿ ಬೆಳಗ್ಗೆಯಿಂದಲೇ ಪಟಾಲಮ್ಮ ದೇವಿಯವರಿಗೆ ಅಭಿಷೇಕ, ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಹಲವಾರು ರೀತಿಯ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಅಗ್ರಹಾರ, ನಿಕ್ಕುಂದಿಪೇಟೆ ಹಾಗೂ ಸುತ್ತಮುತ್ತಲ ವಾರ್ಡ್ಗಳ ಮಹಿಳೆಯರು ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಿ ಜನ ಜಾನುವಾರುಗಳು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲಿ ಎಂದು ಆಶಿಸಿ ಪಟಾಲಮ್ಮ ದೇವಿಯವರಿಗೆ ತಮಟೆ ವಾದ್ಯಗಳೊಂದಿಗೆ ತಂಬಿಟ್ಟಿನ ದೀಪೋತ್ಸವ ನಡೆಸಿ ದೇವರಲ್ಲಿ ಪ್ರಾರ್ಥಿಸಿಕೊಂಡ್ರು. ಇನ್ನು ಪಟಾಲಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಟಾಲಮ್ಮ ದೇವಿಯವರಿಗೆ ಮಾಡಿದ್ದ ವಿಶೇಷ ಹೂವಿನ ಅಲಂಕಾರ ಭಕ್ತಾದಿಗಳ ಗಮನ ಸೆಳೆಯಿತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತಾಯಿಯ ಅಗಲಿಕೆಯ ನೋವಿನಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಅಭಿಯಂತರರೊಬ್ಬರು ಪ್ರಸಿದ್ಧ ಪ್ರವಾಸಿ ತಾಣ ದೇವರಾಯನದುರ್ಗದ ಬೆಟ್ಟದಿಂದ ಜಿಗಿದು ಸಾವಿಗೆ ಶರಣಾದ ಮನಕಲುಕುವ ಘಟನೆ ನಡೆದಿದೆ. ಮೃತ ಪಿಡಬ್ಲ್ಯೂಡಿ ಇಂಜಿನಿಯರ್, ತುಮಕೂರಿನ ಸತ್ಯಮಂಗಳ ನಿವಾಸಿ 33 ವರ್ಷದ ಮಂಜು ಪ್ರಸಾದ್ ಎಂದು ಗುರುತಿಸಲಾಗಿದೆ.
ಇವರು ಪಾವಗಡದ ಲೋಕೋಪಯೋಗಿ ಇಲಾಖೆಯಲ್ಲಿ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ರು. ಸುಮಾರು 1.5 ವರ್ಷದ ಹಿಂದೆ ತಮ್ಮ ತಾಯಿಯನ್ನ ಕಳೆದುಕೊಂಡಿದ್ದ ಇವರು ಅಂದಿನಿಂದ ತೀವ್ರ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ರು. ಇದಕ್ಕಾಗಿ ಅವರು ಚಿಕಿತ್ಸೆಯನ್ನು ಪಡೆಯುತ್ತಿದ್ದರು ಎಂದು ತಿಳಿದು ಬಂದಿದೆ. ಬೆಳಗ್ಗೆ ಕಚೇರಿಗೆ ಹೋಗುವುದಾಗಿ ಮನೆಯಿಂದ ಹೊರಟಿದ್ದ ಮಂಜು ಪ್ರಸಾದ್ ಮೊದಲು ಕೊರಟಗೆರೆಯಲ್ಲಿದ್ದ ತಮ್ಮ ಸಂಬಂಧಿಕರ ಮನೆಗೆ ತೆರಳಿದ್ದಾರೆ. ಅಲ್ಲಿ ತಮ್ಮ ಮೊಬೈಲ್ ಫೋನ್ ಮತ್ತು ಮನೆಯ ಕೀಲಿಗಳನ್ನು ಅವರಿಗೆ ಹಸ್ತಾಂತರಿಸಿದ್ದಾರೆ. ಬಳಿಕ ಇಲಾಖೆಯ ಸಭೆಯೊಂದಿದೆ ಎಂದು ಹೇಳಿ ದೇವರಾಯನ ದುರ್ಗಾ ಬೆಟ್ಟಕ್ಕೆ ತೆರಳಿದ್ದಾರೆ. ಬೆಟ್ಟದ ಮೇಲೆ ಹೋದ ಇವರು ಕಮರಿಗೆ ಜಿಗಿದು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಂಜು ಪ್ರಸಾದ್ ಅವರ ನಡವಳಿಕೆಯಿಂದ ಅನುಮಾನಗೊಂಡ ಕುಟುಂಬದವರು ಬೆಟ್ಟದ ಬಳಿ ಬಂದು ಹುಡುಕಾಡಿದಾಗ ಘಟನೆ ಬೆಳಕಿಗೆ ಬಂದಿದೆ. ವಿಷಯ ತಿಳಿದ ತಕ್ಷಣ ಕ್ಯಾತ್ಸಂದ್ರ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಕ್ಯಾತ್ಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದೆ. ಕಾರ್ಯಾಚರಣೆ ಮಾಡ್ತಾರೆ, ವಿಡಿಯೋ ಕಳಿಸಿ ಅಂತವ್ರೆ ಪೊಲೀಸು ಸರ್. ಕರ್ತವ್ಯನಿಷ್ಠ ಅಧಿಕಾರಿಯೊಬ್ಬರು ತಾಯಿಯ ನೆನಪಿನಲ್ಲಿ ಈ ರೀತಿ ಪ್ರಾಣ ಕಳೆದುಕೊಂಡಿರುವುದು ಸಹೋದ್ಯೋಗಿಗಳು ಹಾಗೂ ಸಾರ್ವಜನಿಕರಲ್ಲಿ ವಿಷಾದ ಮೂಡಿಸಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಹಳ್ಳಿಗಳ ಜನರ ಅಭಿಪ್ರಾಯ ಪಡೆಯದೆ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯಡಿ ಶಾಲೆಗಳನ್ನು ವಿಲೀನಗೊಳಿಸುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಹಾಗೂ ಕಾಡದಿಬ್ಬೂರು ಗ್ರಾಮದ ಶಾಲೆಯನ್ನು ಉಳಿಸಿಕೊಳ್ಳುವಂತೆ ಒತ್ತಾಯಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಬಿಇಒ ಕಚೇರಿಯ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದ್ರು. ಮ್ಯಾಗ್ನೆಟ್ ಶಾಲೆಯನ್ನು ಮಾಡಬಾರದು. ಕಾಡದಿಬ್ಬೂರು ಶಾಲೆಯನ್ನು ಮ್ಯಾಗ್ನೆಟ್ಗೆ ವಿಲೀನ ಮಾಡಬಾರದು. ಚಿಕ್ಕಬಳ್ಳಾಪುರ ತಾಲೂಕು ಕಾಡದಿಬ್ಬೂರು ಸರ್ಕಾರಿ ಶಾಲೆಯನ್ನು ದಿಬ್ಬೂರು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ವರ್ಗಾಯಿಸುವುದನ್ನು ವಿರೋಧಿಸಿ ಮಂಗಳವಾರ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ಮೂಲಕ ಕಾಡದಿಬ್ಬೂರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಎಐಡಿಎಸ್ಒ ರಾಜ್ಯ ಸೆಕ್ರೆಟರಿಯೇಟ್ ಸದಸ್ಯರಾದ ತುಳಸಿ, 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯ ಹೆಸರಿನಲ್ಲಿ ಮುಚ್ಚುತ್ತಿರುವುದು ರಾಜ್ಯದ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಡದಿಬ್ಬೂರಿನ ಬಡ ರೈತ ಕಾರ್ಮಿಕರ ಮಕ್ಕಳ ಆಶ್ರಯ ತಾಣವಾಗಿರುವ ಈ ಸರ್ಕಾರಿ ಶಾಲೆಯನ್ನು ಮುಚ್ಚುತ್ತಿರುವುದು ನಾಚಿಕೆಯ ವಿಷಯ. ಸುಮಾರು 35 ವಿದ್ಯಾರ್ಥಿಗಳು ಇಲ್ಲೇ ಕಲಿಯುತ್ತಿದ್ದು, ಇದನ್ನು ಯಾವುದೇ ಕಾರಣಕ್ಕೂ ದಿಬ್ಬೂರು ಮ್ಯಾಗ್ನೆಟ್ಗೆ ವಿಲೀನಗೊಳಿಸಬಾರದೆಂದು ನಾವು ಆಗ್ರಹಿಸುತ್ತೇವೆ ಎಂದರು. ಮೊದಲನೇದಾಗಿ ಯಾಕೆ ನಾವು ಇದನ್ನು KPSC ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ತೀವಿ. KPSC ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ LKGಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. KPSC LKG UKGಯಿಂದ ಮಾಡಿ ಅಲ್ಲಿ ಇಂಗ್ಲೀಷ್ ಮೀಡಿಯಮನ್ನು ತರ್ತಾ ಇದ್ದಾರೆ ಮತ್ತು PU ಕಾಲೇಜನ್ನು ತರ್ತಾ ಇದ್ದಾರೆ. ಮಗು LKGಗೆ ದಾಖಲಾದರೆ ಅಪ್ ಟು PUವರೆಗೂ ಆ ಮಗು ಎಲ್ಲೂ ಯಾವ ಶಾಲೆಗೂ TC ತೊಗೊಂಡೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು ಅನ್ನೋ ಆಲೋಚನೆ ಇದ್ದೀರಾ. ಮಗುವಿಗೆ ಉಚಿತ ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಆ ಮಗುನ ದಾಖಲು ಮಾಡಿಕೊಂಡು ಅಪ್ ಟು ಆ ಮಗು PU ಕಂಪ್ಲೀಟ್ ಆಗೋವರೆಗೂ ಆ ಒಂದು ಶಾಲೆಯಲ್ಲಿ ಇರಬೇಕು ಅಂತ. ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಅನೇಕ ಕಡೆ ಈ ಡ್ರಾಪ್ಔಟ್ ಮಕ್ಕಳು ಆಗ್ತಾ ಇದ್ದಾರೆ. ಒಂದನೇ ತರಗತಿಯಿಂದ 5ನೇ ತರಗತಿ ಓದ್ತಾರೆ, 5ರಿಂದ 6ನೇ ಕ್ಲಾಸ್ಗೆ ಹೋಗಬೇಕು ಅಂತಂದರೆ ದೂರ ಅಂತೇಳಿ ಎಷ್ಟೋ ಮಕ್ಕಳು ಅಡ್ಮಿಷನ್ ಆಗದಿರೋ ಡ್ರಾಪ್ಔಟ್ ಆಗುವಂಥ ಸಂದರ್ಭ ಇದೆ. 7ನೇ ಕ್ಲಾಸ್ವರೆಗೂ HPSL ಓದ್ತಾರೆ, 8ನೇ ಕ್ಲಾಸ್ಗೆ ಹೋಗಲ್ಲ. ಅಲ್ಲಿ ಮಗು ಶಾಲೆಗೆ ಹೋಗ್ದಿರ ಶಾಲೆ ಬಿಡುವಂಥ ಮಕ್ಕಳು ಜಾಸ್ತಿ ಆಗ್ತಾ ಇದೆ. ಆ ರೀತಿ ಪ್ರತಿ ಮಗುನೂ ಶಿಕ್ಷಣ ಪಡ್ಕೋಬೇಕು ಅನ್ನೋ ಉದ್ದೇಶದಲ್ಲಿ ಈ KPSC ಶಾಲೆಗಳನ್ನು ಮಾಡ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರಾದ ಆನಂದ್, ಮುನಿರಾಜು, ಗಂಗಪ್ಪ, ಪುಟ್ಟಲಕ್ಷ್ಮಿ, ವೆಂಕಟೇಶ್, ಇಂದಿರಮ್ಮ, ಗಾಯತ್ರಿ, ನವೀನ, ರಾಮು ಸೇರಿದಂತೆ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ದೇವನಹಳ್ಳಿ ಶಿಬಿರ ಕಚೇರಿ ಹಾಗೂ ಬಮೂಲ್ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅನೇಕ ರೈತರಿಗೆ ಸಹಾಯ ಮಾಡಬೇಕಂತ ಹೋರಾಟ ಮಾಡಿ ದೇವನಹಳ್ಳಿಯ ಅಂಬೇಡ್ಕರ್ ಭವನದಲ್ಲಿ ಬಮೂಲ್ ಶಿಬಿರ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರ ಮಕ್ಕಳಿಗೆ ಹಾಗೂ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರದ ಚೆಕ್ ವಿತರಿಸಲಾಯಿತು. ಇದೇ ವೇಳೆ ನಿವೃತ್ತ ನೌಕರರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಮೂಲ್ ಅಧ್ಯಕ್ಷ DK ಸುರೇಶ್, ಒಕ್ಕೂಟದ ಅಭಿವೃದ್ಧಿಗೆ ಶ್ರಮಿಸಿದ ನಿರ್ದೇಶಕರನ್ನ ಶ್ಲಾಘಿಸಿದರು. ಒಕ್ಕೂಟವನ್ನು ಉತ್ತಮ ಹಾದಿಯಲ್ಲಿ ಕೊಂಡೊಯ್ಯಲು ಸಹಕರಿಸಿದ ಎಲ್ಲ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಕಳೆದ 60 ವರ್ಷಗಳ ಇತಿಹಾಸದಲ್ಲಿ ಇಲ್ಲದಂತಹ ಪಾರದರ್ಶಕ ನಿರ್ಧಾರಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ರೈತರಿಗೆ ನೇರವಾಗಿ ಹಣ ತಲುಪಿಸುವ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡುತ್ತಿದೆ ಎಂದರು. ಇವತ್ತು ಅಂತಿಮವಾಗಿ ನಮ್ಮ ಒಕ್ಕೂಟ ನನಗೆ ಬಹಳ ಹೆಮ್ಮೆ. ನಮ್ಮೆಲ್ಲ ನಿರ್ದೇಶಕರಿಗೆ
ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಹೋಗಿನ ನನ್ನ ತೀರ್ಮಾನಕ್ಕೆ ಯಾರೂ ಕೂಡ ಯಾಕೆ ಅಂತ ಕೇಳಲಿಲ್ಲ, ಯಾಕೆ ಮಾಡ್ತಾ ಇದ್ದೀರಿ ಈ ಥರ ಅಂತ ಹೇಳಲಿಲ್ಲ, ಅಥವಾ ನನಗೆ ಯಾವುದೇ ವಿಚಾರಗಳಲ್ಲಿ ಒತ್ತಡವನ್ನು ಕೂಡ ಹಾಕಿಲ್ಲ. ಅಷ್ಟು ಪಾರದರ್ಶಕವಾಗಿ ಈ ಸಂಸ್ಥೆ ಇವತ್ತು ರೈತರಿಗೆ ನೇರವಾಗಿ ನಾವು ಹಣವನ್ನ ಕೊಡುವಂತ ಕೆಲಸವನ್ನ ಇಡೀ ಇತಿಹಾಸದಲ್ಲಿ ನಮ್ಮ ಸಂಸ್ಥೆ ಹುಟ್ಟಾಗಿ 65 ವರ್ಷ ಆಗಿದೆ. 65 ವರ್ಷದಿಂದ ಯಾವತ್ತೂ ಕೂಡ ಇಂಥ ನಿರ್ಣಯವನ್ನು ತೆಗೆದುಕೊಂಡಿರಲಿಲ್ಲ. ಇವತ್ತು ನಾವು ನಿಮ್ಮ ಖಾತೆಗೆ ಹಣವನ್ನು ಕೊಟ್ಟಿದ್ದೇವೆ. ಬಮೋಲ್ ನಿರ್ದೇಶಕ ಎಸ್ಪಿ ಮುನಿರಾಜು ಮಾತನಾಡಿ, ಕಳೆದ ಚುನಾವಣೆಯ ಸೋಲನ್ನು ನೆನಪಿಸಿಕೊಂಡ ಅವರು ಪ್ರಸ್ತುತ ಡಿಕೆ ಸುರೇಶ್ ಅವರ ನಾಯಕತ್ವದಲ್ಲಿ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. 7 ವರ್ಷಗಳ ಹಿಂದೆ ಚುನಾವಣೆಯಲ್ಲಿ ಸೋತಾಗ ಧರಿಸಿದ ಟವಲ್ ಅನ್ನು ನಾನು ಇಂದಿಗೂ ಧರಿಸಿದ್ದೇನೆ. ಅಂದು ಸೋತ್ರು ಇಂದು ನನಗೆ ಹೆಮ್ಮೆ ಇದೆ, ಯಾಕಂದ್ರೆ ಅಧ್ಯಕ್ಷರಾದ ಡಿಕೆ ಸುರೇಶ್ ಅವರ ಜೊತೆ ಕೆಲಸ ಮಾಡುವ ಮತ್ತು ರೈತ ಬಾಂಧವರ ಸೇವೆ ಮಾಡುವ ಭಾಗ್ಯ ನನಗೆ ಸಿಕ್ಕಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಚ್ಎನ್ ಅಶೋಕ್, ಕೆಸಿ ಮಂಜುನಾಥ್, ಬಿ ರಾಜಣ್ಣ ಇನ್ನಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಸೇವೆಯ ಸಕಾರಮೂರ್ತಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನದ ಅಂಗವಾಗಿ ವಿಶ್ವದಾದ್ಯಂತ ದಾದಿಯರ ದಿನವನ್ನು ಆಚರಿಸಲಾಗುತ್ತಿದೆ. ಈ ಸಂಭ್ರಮಕ್ಕೆ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಸಾಕ್ಷಿಯಾಯಿತು. ವಿಶೇಷವೆಂದರೆ ಇಲ್ಲಿ ಕೇವಲ ದಾದಿಯರ ದಿನ ಮಾತ್ರವಲ್ಲದೆ ವಿಶ್ವ ಸಸ್ಯ ದಿನವನ್ನು ಗಿಡ ನೆಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದಿನಾಚರಣೆಯ ಅಂಗವಾಗಿ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಪರಿಸರ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ವಿಶ್ವ ದಾದಿಯರ ದಿನ ಹಾಗೂ ವಿಶ್ವ ಸಸ್ಯ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಆಸ್ಪತ್ರೆಯ ಆವರಣದಲ್ಲಿ ಗಿಡಗಳನ್ನು ನೆಡುವ ಮೂಲಕ ಹಸಿರು ಕ್ರಾಂತಿಯ ಸಂದೇಶ ಸಾರಲಾಯಿತು. ಸಭೆಯಲ್ಲಿ ಮಾತನಾಡಿದ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್, 1854ರ ಕ್ರಿಮಿಯನ್ ಯುದ್ಧದಲ್ಲಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಗಾಯಗೊಂಡ ಸೈನಿಕರ ಆರೈಕೆ ಮಾಡಿದ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವನ್ನು ದಾದಿಯರ ದಿನವನ್ನಾಗಿ ಆಚರಿಸುತ್ತಿದ್ದೇವೆ. ವೃತ್ತಿ ಘನತೆಯನ್ನು ಎತ್ತಿ ಹಿಡಿದ ಅವರ ಆದರ್ಶಗಳು ಇಂದಿನ ದಾದಿಯರಿಗೆ ದಾರಿದೀಪವಾಗಿದೆ ಎಂದರು. ಸಾರ್ವಜನಿಕ ಗುಡಿಬಂಡೆಯಲ್ಲಿ ಗುಡಿಬಂಡೆ ತಾಲೂಕು ಪರಿಸರ ವೇದಿಕೆ ಹಾಗೂ ಶಿಕ್ಷಕರ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಸಂಘಟನೆಗಳು, ಮಾಧ್ಯಮ ವರ್ಗದವರೆಲ್ಲ ಸೇರಿ ವಿಶ್ವ ದಾದಿಯರ ದಿನಾಚರಣೆಯಂದು ನಮ್ಮ ದಾದಿಯರಿಗೆ ಅಭಿನಂದನೆ ಸಲ್ಲಿಸಿ ಗಿಡ ನೆಡುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಇದಕ್ಕೆ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ವಿಶ್ವ ದಾದಿಯರ ದಿನ. ನಮ್ಮ ನರ್ಸಸ್ ಏನಿದ್ದಾರೆ ಹಗಲು ರಾತ್ರಿ ಇಲ್ಲದೆ ರೋಗಿಗಳ ಆರೈಕೆಗೆ ಶ್ರಮಿಸಿ ಅವರ ಜೀವನನೇ ತ್ಯಾಗ ಮಾಡಿದಂಥ ಕೋವಿಡ್-19 ಸಂದರ್ಭದಲ್ಲಿ ಯಾವ ಸಾಂಕ್ರಾಮಿಕ ಕಾಯಿಲೆ ಆಗ್ಬೋದು, ಕೋವಿಡ್-19 ಆಗ್ಬೋದು, ಅವೆಲ್ಲರಲ್ಲೂ ಶ್ರಮಿಸಿ ಅವರ ಜೀವನವನ್ನು ತ್ಯಾಗ ಮಾಡಿ ರೋಗಿಗಳ ಆರೈಕೆಗೆ ಶ್ರಮಿಸ್ತಾರೆ. ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಇವತ್ತು. ಮೇ 12 ನಮ್ಮ ಆಧುನಿಕ ನರ್ಸಿಂಗ್ ಸಂಸ್ಥಾಪಕಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರು ಯುದ್ಧ ಕಾಲದಲ್ಲಿ ಒಂದು ಲೇಡಿ ವಿತ್ ಲ್ಯಾಂಪ್ ಅಂತಾರೆ, ಲ್ಯಾಂಪ್ ಹಿಡಿದಕ್ಕೂ ಸಹ ರೋಗಿಗಳ ಸೈನಿಕರನ್ನು ಆರೈಕೆ ಮಾಡಿ ಅವರ ಮಾನವೀಯತೆ ಮೆರೆದಿದ್ದಾರೆ. ಅವರೊಂದು ಜನ್ಮದಿನದ ಪ್ರಯುಕ್ತ ಮೇ 12ರಂದು ವಿಶ್ವಾದ್ಯಂತ ವಿಶ್ವ ದಾದಿಯರ ದಿನ ಎಂದು ಆಚರಣೆ ಮಾಡ್ತೀವಿ. ಜಿಲ್ಲಾ ಪರಿಸರ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಗುಂಪು ಮರದ ಆನಂದ್ ಅವರು ಮಾತನಾಡಿ, ಮಾನವರ ಆರೈಕೆ ಮಾಡುವ ದಾದಿಯರು ಮತ್ತು ಭೂಮಿಯ ಆರೈಕೆ ಮಾಡುವ ಸಸ್ಯಗಳು ಎರಡೂ ನಮಗೆ ಮುಖ್ಯ. ಇಂದು ದಾದಿಯರ ದಿನ ಹಾಗೂ ವಿಶ್ವ ಸಸ್ಯ ದಿನ ಒಟ್ಟಿಗೆ ಬಂದಿರುವುದು ಸಂತೋಷದ ಸಂಗತಿ. ಪ್ರತಿಯೊಬ್ಬ ವ್ಯಕ್ತಿಯು ದಾದಿಯರಿಗೆ ಗೌರವ ನೀಡಬೇಕು ಮತ್ತು ಪರಿಸರ ರಕ್ಷಣೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಸ್ಮರಣಾರ್ಥ ಗಿಡ ನೆಟ್ಟು ಆಸ್ಪತ್ರೆಯ ದಾದಿಯರಿಗೆ ಹಾಗೂ ಆರೋಗ್ಯ ಸಿಬ್ಬಂದಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಆಸ್ಪತ್ರೆಯ ದಾದಿಯರಾದ ಆರ್ಫಾಂಜಾ, ಜಯಮ್ಮ, ಗೌರಮ್ಮ, ಸರೋಜಾ, ಶ್ಯಾಮಲಾ, ವೀಣಾ ಸೇರಿದಂತೆ ಅನೇಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ಕಸಾಪ ಅಧ್ಯಕ್ಷ ಬಿ ಮಂಜುನಾಥ್, ಕರವೇ ಅಧ್ಯಕ್ಷ ಶ್ರೀನಿವಾಸ್ ಯಾದವ್, ಜಯ ಕರ್ನಾಟಕ ಸಂಘಟನೆಯ ತಾಲೂಕು ಅಧ್ಯಕ್ಷ ಬುಲೆಟ್ ಶ್ರೀನಿವಾಸ್, SC/ST ನೌಕರರ ಸಮಿತಿಯ ಅಧ್ಯಕ್ಷ ಶ್ರೀರಾಮಪ್ಪ, ಶಿಕ್ಷಕ ಜನಪದ ರಾಜಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ PU ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ PU ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMCS, ಕಾಮರ್ಸ್ ವಿಭಾಗದಲ್ಲಿ EBACS ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ.
ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮನುಷ್ಯರಿಗೆ ರೋಗ ಬಂದ್ರೆ ಆಸ್ಪತ್ರೆಗೆ ಹೋಗ್ತೇವೆ, ಆದ್ರೆ ರೈತರು ಬೆಳೆಯುವ ಬೆಳೆಗಳಿಗೆ ರೋಗ ಬಂದ್ರೆ ಏನ್ ಮಾಡಬೇಕು? ಈ ಪ್ರಶ್ನೆಗೆ ಉತ್ತರಿಸಲು ಕೋಲಾರ ಜಿಲ್ಲಾಡಳಿತವು ದೇಶದಲ್ಲಿ ಮೊದಲ ಬಾರಿಗೆ ರೈತರಿಗಾಗಿ ಅಗ್ರಿ ಕ್ಲಿನಿಕ್ ಆರಂಭಿಸುವ ಅದ್ಭುತ ಯೋಜನೆಯನ್ನು ರೂಪಿಸಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗೌರಿಬಿದನೂರಿನಲ್ಲಿ ಹಾಡು ಹಗಲೇ ಅಕ್ಷರಶಃ ಸಿನಿಮೀಯ ಮಾದರಿ ದರೋಡೆ. ಕಣ್ಣಿಗೆ ಕಾರದ ಪುಡಿ ಎರಚಿ 7.5 ಲಕ್ಷ ದೋಚಿದ ದರೋಡೆಕೋರರು. ಬಿಸಿಲಿನಿಂದ ಸಸಿ ರಕ್ಷಣೆಗೆ ಪೇಪರ್ ಲೋಟ ಬಳಕೆ. ಹೊಸ ಪದ್ಧತಿಯಿಂದ ಸಸಿಗಳ ರಕ್ಷಣೆಗೆ ರೈತ ಖುಷ್. ಒಕ್ಕಲಿಗರ ಸಂಘದಿಂದ ಮತ್ತೊಂದು ಮಹತ್ವದ ಕೊಡುಗೆ. ಬೃಹತ್ ವಾಣಿಜ್ಯ ಸಂಕೀರ್ಣ ನಾಳೆ ಲೋಕಾರ್ಪಣೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.